ಬೆಳಗಾವಿಯಲ್ಲಿ ಅಶ್ವಥ್ ನಾರಾಯಣ್ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೆ ಈಗಾಗಲೇ ಔತಣಕೂಟಕ್ಕೆ ಆಹ್ವಾನಿಸಿದ್ದಾರೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಈ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಔತಣಕೂಟ ನಡೆಯುತ್ತಿದೆ. ಔತಣಕೂಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆಗಮಿಸುತ್ತಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಔತಣಕೂಟ ನಡೆಯುತ್ತಿದೆ. ಇದನ್ನ ಸ್ವತಃ ಅಶ್ವಥ್ ನಾರಾಯಣ್ ಅವರು ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಆಹ್ವಾನವನ್ನ ನೀಡಿದ್ದಾರೆ. ಓಕೆ, ಇದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಶ್ವಥ್ ನಾರಾಯಣ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ನೋಡೋಣ. ಬೆಳಗಾವಿಯಲ್ಲಿ ನಡೆದಿರತಕ್ಕಂಥ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಇವತ್ತಿಗೆ 3ನೇ ದಿನ. ಈ 3ನೇ ದಿನವಾದ ಹಿನ್ನೆಲೆ ಇವತ್ತು ಬೆಳಗಾವಿಯಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಇವತ್ತು ದಿ ಪ್ರೆಸಿಡೆಂಟ್ ಕ್ಲಬ್ ನಲ್ಲಿ ಒಂದು ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೆ ಒಂದು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಇದರ ಏನು ಈ ಔತಣಕೂಟದ ಉದ್ದೇಶ ಅಂತಕ್ಕಂಥದನ್ನ ಸ್ವತಃ ಅವರನ್ನೇ ಕೇಳೋಣ. ಏನಿಲ್ಲ, ನಾವು ಶಾಸಕರು, ವಿಧಾನ ಪರಿಷತ್ತಿನ ಮತ್ತು ವಿಧಾನಸಭೆಯ ಎಲ್ಲ ಶಾಸಕರು ಒಟ್ಟಿಗೆ ಒಂದು ಸ್ನೇಹಕೂಟ, ಒಟ್ಟಿಗೆ ಸೇರಿ ಊಟ ಮಾಡಿ ಮಾತುಕತೆಯನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಬೆಳಗಾವಿಯಲ್ಲಿ ಬಂದಿರ್ತೀವಿ ಸಮಯ ಕಳೀಲಿಕ್ಕೆ. ಹಾಗಾಗಿ ಒಟ್ಟಿಗೆ ಸೇರಿ ಒಂದು ವಿಶ್ವಾಸದಲ್ಲಿ ಮಾಡ್ತಿರುವಂತ ಒಂದು ಸ್ನೇಹಕೂಟ. ಇದಕ್ಕೇನ್ ಬೇರೆ ಏನಿಲ್ಲ, ವಿಶೇಷ ಏನಿಲ್ಲ. ಅಧಿವೇಶನ ಮುಗಿದ ನಂತರ ಏನು ಒಂದು ಭೋಜನಕ್ಕೆ, ಒಂದು ಊಟಕ್ಕೆ ಒಟ್ಟಿಗೆ ಸೇರಿ ಲೋಕಸಭೆಯಲ್ಲಿ ಮುಂದಿನ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂಗೆ ಏನಾದ್ರೂ ಇಲ್ಲಿ ಚರ್ಚೆ, ಡಿಸ್ಕಷನ್, ಸಭೆ, ಇನ್ನೊಂದು ಮಾತುಕತೆ, ಒಂದು ವಿಶ್ವಾಸದಲ್ಲಿ ಮಾತಾಡೋದು ಬಿಟ್ರೆ ಬೇರೆ ಏನು ರಾಜಕೀಯ ಇನ್ನೊಂದು ಮತ್ತೊಂದು ಯಾವುದು ಇಲ್ಲ. ಅದು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಏಕೆಂತ ಬೆಂಗಳೂರಿಂದ ಈ ಕಡೆ ಬಂದಿದ ಮೇಲೆ ಬಂದಿದೀವಲ್ಲ ಒಟ್ಟಿಗೆ ಇಲ್ಲಿ ಸಮಯ ಇರುತ್ತೆ, ಒಟ್ಟಿಗೆ ಮಾತಾಡಿ ಒಂದು ವಿಶ್ವಾಸ, ಸ್ನೇಹ, ಪರಸ್ಪರ. ಅಲ್ಲಿ ಹಾಲ್ನಲ್ಲಿದ್ದಾಗ ನಾವು ಈ ರೀತಿ ಸಮಯ ಕಳೀಲಿಕ್ಕೆ ಆಗಲ್ಲ. ಇಲ್ಲಿ ಒಂದು ಆಚೆ ಬಂದಾಗ ಬೆಳಗಾವಿಯಲ್ಲಿ ಪರಸ್ಪರ ಒಟ್ಟಿಗೆ ಸಮಯ ಕಳೀಲಿಕ್ಕೆ ಬೇರೆ ಬೇರೆಯಿಂದ. ಇದರಲ್ಲಿ ವಿಶೇಷವಾಗಿ ಜೆಡಿಎಸ್ ಶಾಸಕರನ್ನು ಕೂಡ ಆಹ್ವಾನಿಸಿರತಕ್ಕಂಥದ್ದು. ಅವರು ಪ್ರತಿಪಕ್ಷವಾಗಿರೋದ್ರಿಂದ, ಮೈತ್ರಿ ಪಕ್ಷವಾಗಿರೋದ್ರಿಂದ ಜೆಡಿಎಸ್ ಪಕ್ಷವನ್ನು ಸಹ ಆಹ್ವಾನವನ್ನು ಮಾಡಿ ಒಟ್ಟಿಗೆ ಒಂದು ಸಂಬಂಧಗಳು, ಶಾಸಕರಲ್ಲಿ ಇನ್ನ ಉತ್ತಮ ಒಡನಾಟಗಳನ್ನ, ಸಂಬಂಧಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಪರಸ್ಪರ ಗೌರವಿಸುವಂಥದ್ದು, ಒಟ್ಟಿಗೆ ಒಂದು ಪ್ರತಿಪಕ್ಷವಾಗಿ ಪ್ರಜಾಪ್ರಭುತ್ವದಲ್ಲಿ ಇನ್ನ ಪರಿಣಾಮಕಾರಿಯಾಗಿ ಆ ಸಂಬಂಧಗಳನ್ನು ಹೆಚ್ಚಿಸಿಕೊಂಡು ಇನ್ನ ಜನಪರವಾಗಿ ಧ್ವನಿಯನ್ನ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತ ಇನ್ನೊಂದು ಪ್ರಯತ್ನವಾಗುತ್ತೆ. ಇದಿಷ್ಟು ಅಶ್ವಥ್ ನಾರಾಯಣ ಮಾತಾಗಿರ್ತಕ್ಕಂಥದ್ದು. ಬೆಳಗಾವಿಯಿಂದ ಪ್ರಕಾಶ್ ಜಿ ಜೊತೆ ಮಹಲಿಂಗ ಶಿರೇಮಠ್, ವಿಸ್ತಾರ ನ್ಯೂಸ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.